ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಪ್ಪ ಅಂದರೆ ಮಾಟ ಮಂತ್ರ ತಂತ್ರ ಇದೆಯಾ ಅಥವಾ ಇಲ್ಲವಾ, ಆದರೆ ಇದೆ ಅಂದಾಗ ಹೇಗೆ ಒಂದು ಪರಿಣಾಮ ಇರುತ್ತೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತಾ ಹೋಗ್ತೀನಿ ನೋಡಿ. ಯಾವುದೇ ವಿಚಾರ ಬಂದಾಗ ಇದರಲ್ಲಿ ಸಾಕಷ್ಟು ಭಾಗಗಳಿದೆ. ಯಾವುದೇ ಒಂದು ವಿಚಾರ ಅಂದರೆ ತಮಗೆ ಗೊತ್ತಿರ್ಬೋದು, ಈ ವಶೀಕರಣ ಅನ್ನತಕ್ಕಂಥ ಈ ಒಂದು ಮಾಟ ತಂತ್ರದಲ್ಲಿ ವಶೀಕರಣ ಅನ್ನೋದು. ಈ ವಶೀಕರಣ ಅನ್ನೋದಾದ್ರೆ ಇದರಲ್ಲಿ ಸಾಕಷ್ಟು ಭಾಗಗಳಿದೆ. ಅಂದ್ರೆ ತಮಗೆ ಗೊತ್ತಿರ್ಬೋದು, ಗಂಡ ಹೆಂಡತಿಯಲ್ಲಿ ವಶೀಕರಣ ಹಾಗೂ ಏನೋ ಒಂದು ಇದಕ್ಕೆ ಈ ಗಂಡ ಹೆಂಡತಿಯಲ್ಲಿ ವಶೀಕರಣ ಅಂದಾಗೂ ಕೂಡ ಯಂತ್ರ ಮಂತ್ರ ತಂತ್ರಗಳಲ್ಲೂ ಇದೆ ಹಾಗೂ ಮಂತ್ರ ಜಪಗಳಲ್ಲೂ ಇದೆ. ಹಾಗೂ ಮುಂದಿನ ದೃಷ್ಟಿ ತಮಗೆಲ್ಲ ಗೊತ್ತಿರ್ಬೋದು, ಏನಪ್ಪ ಅಂದ್ರೆ ಯಾವುದಾದ್ರೂ ಹುಡುಗಿಯನ್ನ ಇಷ್ಟಪಟ್ಟಿರ್ತಾ ಇರ್ತಾನೆ ಒಬ್ಬ ಹುಡುಗನು. ಆ ವಿಚಾರ ಬಂದಾಗೂ ಕೂಡ ತಂತ್ರನ ಸಾರ ಅಂದ್ರೆ ಆ ಹುಡುಗಿಯ ತಂತ್ರದ ಸಾರ ಪ್ರಯೋಗಾದಿಗಳನ್ನ ಮಾಡ್ಕೊತಾರೆ. ಹಾಗೂ ತಮಗೆ ಇನ್ನೊಂದು ವಿಚಾರ ಗೊತ್ತಿದೆ, ಹೇಗೆ ವಶೀಕರಣ ಅಂದ್ರೆ ತಮಗೆ ಗೊತ್ತಿರ್ಬೋದು, ಏನಪ್ಪಾ ಅಂದ್ರೆ ಅಂಗಡಿಗಳಲ್ಲಿ ಚಿಕ್ಕದಾದ ಒಂದು ಚಕ್ರಗಳನ್ನ ಹಾಕಿರ್ತಾರೆ. ಅಂದ್ರೆ ಏನದು ಅನ್ನತಕ್ಕಂಥ ಮಾಹಿತಿ ಹೇಳ್ತಾ ಇದೀನಿ ನೋಡಿ. ಅದು ಕೂಡ ವಶೀಕರಣ ಅಂದ್ರೆ ಜನರ ವ್ಯಾಪಾರ ವೃದ್ಧಿ, ಅಂದ್ರೆ ಜನಗಳು ಬಂದು ವ್ಯಾಪಾರವನ್ನು ಮಾಡಿ ಆ ಸ್ಥಾನದಿಂದ ಅವರು ಅಭಿವೃದ್ಧಿ ಸ್ಥಾನವನ್ನು ಬರಲಿ ಅನ್ನತಕ್ಕಂಥ ಮಾಹಿತಿಯಿಂದ ಮಾಡಿದ್ದಾರೆ. ಆದರೆ ದೇವಸ್ಥಾನಾಧಿಕಾರಿಗಳು ಅಲ್ಲೂ ಕೂಡ ನಾವು ನೋಡ್ಬೋದು, ಏನಪ್ಪಾ ಅಂದ್ರೆ ಯಾವುದೇ ದೇವಸ್ಥಾನ ವಿಚಾರ ಬಂದಾಗ ತಮ್ಗೆಲ್ಲ ಗೊತ್ತಿರ್ಬೋದು, ಶ್ರೀಚಕ್ರ ಅನ್ನೋದು. ಈ ಎಲ್ಲದಕ್ಕೂ ವಶೀಕರಣಕ್ಕೆ ವಿದ್ಯೆಗೂ ಯಾವುದೇ ವಿಚಾರ ಬಂದಿದ ತಕ್ಷಣ ಈ ವಶೀಕರಣ ದೃಷ್ಟಿ ಬಂದಾಗ ಶ್ರೀಚಕ್ರವು ಬಲವಾಗಿ ಬರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಶ್ರೀಚಕ್ರವು ಇರುತ್ತೋ ಅಲ್ಲಿ ಜನರ ದೃಷ್ಟಿ ಸಮದ ಪ್ರಮಾಣದಲ್ಲಿ, ಅಂದ್ರೆ ಯಾವುದೇ ಕಾರಣದಲ್ಲೂ ಅಲ್ಲಿ ಭಕ್ತಾದಿಗಳು ಇಲ್ಲ ಅನ್ನೋದು ಇರೋದೇ ಇಲ್ಲ. ಅಲ್ಲಿ ಯಾವುದೇ ಸದಾ ಕಾಲದಲ್ಲೂ ಕೂಡ ಆ ದೇವಸ್ಥಾನ ಅಂದಿದ ತಕ್ಷಣ ಸದಾ ಕಾಲ ಇದ್ದೇ ಇರ್ತಾರೆ. ಯಾಕಂದ್ರೆ ಶ್ರೀಚಕ್ರಕ್ಕೆ ಆ ಒಡೆಯರು ಹೇಗೆ ಶಂಕರಾಚಾರ್ಯರು ಆ ರೀತಿಯಲ್ಲಿ ಏನೇನು ಆಗ್ಬೇಕು ಅಂದ್ರೆ ಆ ಅಭಿವೃದ್ಧಿ ಸ್ಥಾನವನ್ನು ಆಗಿರ್ಬೋದು, ಏನು ವಶೀಕರಣದ ದೃಷ್ಟಿ ಆಗಿರ್ಬೋದು, ಜನರು ಕೇಳಿದ ಫಲಗಳು ಏನ್ ಕೇಳ್ತಾರೋ ಆ ದೃಷ್ಟಿಯಿಂದ ಅವ್ರಿಗೆಲ್ಲ ಸಿಗಲಿ ಅನ್ನತಕ್ಕಂಥ ಸಣ್ಣ ದೃಷ್ಟಿಯಿಂದ ಶ್ರೀಚಕ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಏನೇ ಒಂದಾದ್ರೂ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ರಾಜರಾಜೇಶ್ವರಿಯ ದೃಷ್ಟಿಯಿಂದನೂ ಕೂಡ ಈ ಎಲ್ಲಾ ವಿದ್ಯೆಗಳು ಕೂಡ ಅಂದ್ರೆ ಈ ಮಾಟ ಮಂತ್ರಾದಿ ವಿದ್ಯೆಗಳನ್ನು ಕೂಡ ಕಲಿಯುವಂತವ್ರು ಸಾಕಷ್ಟು ಜನ ಇದ್ದಾರೆ. ಹಾಗೂ ಮತ್ತೆ ತಮ್ಗೆಲ್ಲ ಗೊತ್ತಿರ್ಬೋದು, ಚೌಡೇಶ್ವರಿ, ಕಾಳಿಕಾದೇವಿ ಹಾಗೂ ತಂತ್ರದ ಪ್ರಯೋಗದಿಂದ ಈ ಆಂಜನೇಯನ್ನು ವಶೀಕರಣದ ದೃಷ್ಟಿಯಲ್ಲೂ ಯೂಸ್ ಮಾಡ್ತಾರೆ. ಹಾಗೂ ಗಣಪತಿಯನ್ನು ಕೂಡ ಇದೆ. ಹಾಗೆ ಏನು ಮಾಟದ ದೃಷ್ಟಿ ಅಂತ ಬಂದಿದ ತಕ್ಷಣ ಒಬ್ಬ ಮನುಷ್ಯನಿಗೆ ಮಾಟದ ವಿಚಾರ ಅಂದ್ರೆ ಆರೋಗ್ಯದಲ್ಲಿ ತೊಂದರೆ ಮಾಡುವಂಥದ್ದು. ಈ ತೊಂದರೆ ಆಗಿರ್ಬೋದು, ಏಳಿಗೆಯನ್ನು ಸಹಿಸದೆ ಸಾಕಷ್ಟು ವಿಚಾರ ಬರುತ್ತೆ. ಅಂದ್ರೆ ಆ ವ್ಯಕ್ತಿಯು ಕೆಳಗೆ ಬೀಳುವಂಥದ್ದಾಗಿರ್ಬೋದು, ಅಥವಾ ಆ ಏನೇ ಅವನ್ನ ಕೆಳಗೆ ಬೀಳಿಸ್ಬೇಕು, ಏನೇ ಆರೋಗ್ಯ ಸ್ಥಾನದಿಂದ ಆ ಮನೆಯನ್ನು ನಾಶ ಮಾಡಬೇಕು ಅನ್ನತಕ್ಕಂಥ ಮಾಹಿತಿ ಇದೆ. ಹಾಗೂ ಆ ಭೂಮಿಯನ್ನು ಕಿತ್ಕೋಬೇಕು ಅನ್ನತಕ್ಕಂಥ ಮಾಹಿತಿನೂ ಇದೆ. ಆದ್ರೆ ಈ ವಿಡಿಯೋ ಬಂದಿದ ತಕ್ಷಣ ತಮ್ಗೆ ಗೊತ್ತಿರ್ಬೋದು, ಈ ದೃಷ್ಟಿ ಏನಾದ್ರೂ ನಮ್ಮ ಮನೆಗಳಿಗೆ ಇದೆಯಾ ಇಲ್ಲವಾ ಅನ್ನತಕ್ಕಂಥದ್ದು ಮೊದಲನೇದಾಗಿ ನಮ್ಗೆ ತಿಳ್ಕೊಬೇಕಾತ. ಈ ವಶೀಕರಣ ಮಾಟ ಮಂತ್ರಾದಿಗಳನ್ನು ಅದೇ ರೀತಿಯಲ್ಲಿ ಅಂದ್ರೆ
ಈ ಎರಡಕ್ಕೂ ಒಂದೇ ನಾಣ್ಯದ ಎರಡು ಮುಖಗಳ ತರನೇ ಇರುತ್ತೆ. ಈ ಯಾವುದೇ ಒಬ್ಬ ವ್ಯಕ್ತಿ ವಶೀಕರಣ ಆಗಿದ್ದಾನೆ ಅಂದ್ರೆ ತಮಗೆ ತಿಳಿದಿರ್ಲಿ, ಮೊದಲನೆಯದಾಗಿ ಆ ವ್ಯಕ್ತಿಯಲ್ಲಿ ಹಣದ ದೃಷ್ಟಿ ಆಗಿರ್ಬೋದು, ಅಥವಾ ಒಂದು ವ್ಯಕ್ತಿ ಒಂದು ಹೆಣ್ಣಿನ ಒಂದು ವಶೀಕರಣದಲ್ಲಿ ಇರ್ತಾನೆ, ಅಥವಾ ಆ ಹೆಣ್ಣು ವಶೀಕರಣದಲ್ಲಿ ಇರ್ತಾಳೆ ಅಂದ್ರೆ ಮೊದಲನೇದಾಗಿ ಅವ್ರಿಗೆ ಏನಾಗ್ತಾ ಇರ್ತಪ್ಪ ಅಂದ್ರೆ ಎಷ್ಟೇ ದುಡ್ಡು ಬರುತ್ತೆ ಅಂದ್ರೆ ಬಂದಿದ್ದ ದುಡ್ಡು ಅವ್ರ ಕೈಯಲ್ಲಿ ಉಳಿತಾ ಇರಲ್ಲ. ಮತ್ತೆ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ಆ ಜಾಗ ಒಂದು ವ್ಯಾಪಾರ ದೃಷ್ಟಿಯಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ವಶೀಕರಣ ಯಾರು ಮಾಡ್ಕೊಂಡಿರ್ತಾರೋ ಆ ವ್ಯಕ್ತಿ ಬಂದಿದ ತಕ್ಷಣ ಅವರ ಕೈಯಲ್ಲಿ ಹಣ ಬರುತ್ತೆ. ಅದಾದ್ಮೇಲೆ ಅವ್ರಿಗೆ ಜ್ಞಾನ ಇಲ್ಲದೆ ಅವರು ಕೊಡೋ ಅಂಥದ್ದಾಗ್ತಾ ಇರುತ್ತೆ. ಅವ್ರು ಹಾಗೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದೃಷ್ಟಿಯಲ್ಲಿ ಸ್ವಲ್ಪ ದಿನಗಳಾದ್ಮೇಲೆ ಕೋರ್ಟ್ ಕೇಸು ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಯಮನ ದೃಷ್ಟಿ ಅಂತಾನೂ ಬರುತ್ತೆ. ಏನಂದ್ರೆ ಯಮನ ದೃಷ್ಟಿ ಅಂದಿದ ತಕ್ಷಣ ಒಂದು ಪೊಲೀಸ್ ಒಂದು ಏನಂದ್ರೆ ಒಂದು ದೃಷ್ಟಿಗೆ ಹೋಗಿ ಬರ್ಬೇಕು ಅಂತ, ಅಂದ್ರೆ ಒಂದು ಕೃಷ್ಣನ ಜನ್ಮಸ್ಥಾನಕ್ಕೆ ಅವ್ರು ಹೋಗಿ ಬರ್ಬೇಕು ಯಾವುದೇ ಕಾರಣದಲ್ಲೂ, ಅಂದ್ರೆ ಯಮನ ದೃಷ್ಟಿ ಅಂತ ಒಂದು ತಿಳಿಸ್ತಾರೆ. ಯಾವ ಕಾರಣಕ್ಕಪ್ಪ ಅಂದ್ರೆ ಈ ವಶೀಕರಣ ಯಾರಿಗೆ ಪ್ರಯೋಗಾದಿಗಳಾಗಿರ್ತದೋ ಅವ್ರು ಒಂದು ಸಲ ಆದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಲು ಅನ್ನೋದು ಏನೋ ಒಂದು ಕಾರಣಕ್ಕಾದ್ರೂ ಹತ್ತಿ ಬರ್ತಾರೆ. ತದನಂತರದ ಮೇಲೆ ಕೊನೆಯ ದೃಷ್ಟಿ ಏನಪ್ಪಾ ಅಂದ್ರೆ ಅವ್ರಿಗೆ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಡುತ್ತೆ. ಏನಪ್ಪಾ ಅಂದ್ರೆ ಅಯ್ಯೋ ನಾನು ಇರೋದು ಯಾಕೆ, ಒಂದು ಸಾಯ್ಬೇಕು ಅನ್ನೋತಕ್ಕಂಥ ಒಂದು ದೃಷ್ಟಿಯಲ್ಲೇ ಇದ್ದೇ ಇರ್ತಾರೆ. ಹಾಗಾಗಿ ಈ ಒಂದು ವಶೀಕರಣ ಯಾರದೇ ಆಗಲಿ ಯಾವುದೇ ಕಾರಣಕ್ಕೂ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಆದ್ರೆ ಗಂಡ ಹೆಂಡತಿಯಲ್ಲಿ ವಶೀಕರಣ ಆದ್ರೆ ಅದು ಉತ್ತಮ. ಆದ್ರೆ ಯಾವುದೇ ಒಂದು ಜೀವನದ ಒಂದು ಮನೆಯ ವಿಚಾರ ಬಂದಾಗ ವಶೀಕರಣ ಓಕೆ, ಆದ್ರೆ ಯಾವುದೇ ಒಂದು ಅಂಗಡಿ ಅಥವಾ ಈ ರೀತಿಯಲ್ಲಿ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯನ್ನೇ ನಾವು ವಶೀಕರಣವನ್ನು ಮಾಡಿ ಇಟ್ಕೊಂತೀವಿ ಅನ್ನೋದಾದ್ರೆ ಅದು ಮಾಡುವುದು ಎಷ್ಟು ಅಪಾಯ ಅಂದ್ರೆ ಅವ್ರಿಗೂ ಕೇಡಾಗತ್ತೆ, ಇವ್ರಿಗೂ ಕೇಡಾಗತ್ತೆ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತೀನಿ. ಮುಂದಿನ ನನ್ನ ವಿಡಿಯೋಲಿ ಈ ಮಾಟ ಮಂತ್ರ ತಂತ್ರದ ವಿಚಾರ ಇನ್ನ ಮುಂದಿನ ಭಾಗವನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮಸ್ಕಾರ.